ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಹೇಳ್ರಮ್ಮ. ಅಯ್ಯೋ, ನಾವು ಇಷ್ಟು ದಿನ ಸಂಘದಲ್ಲಿ, ಧರ್ಮಸ್ಥಳ ಸಂಘದಲ್ಲಿ ಇದ್ವಿ ನಾವು. ಈಗ ಈ ಸೌಜನ್ಯ ಕೇಸಿಂದ ನಮಗೆಲ್ಲ ಸತ್ಯ ಗೊತ್ತಾಗಿ ನಾವು ಸಂಘ ಬಿಟ್ಟಿದೀವಿ. ಈಗ ಏನ್ ಮಾಡ್ತಾರೆ ಅಂದ್ರೆ ಸರ್, ಇದು ಎಸ್ ಟಿಗಳು ಅಂತ ಇರ್ತಾರಲ್ಲ ಸರ್, ಎಸ್ ಟಿಗಳ ಮೇಲೆ ಒಬ್ರು ಇರ್ತಾರ ನೋಡಿ. ಅವರೆಲ್ಲ ಈ ಜನನ ಏನ್ ಮಾಡ್ತಿದಾರೆ ಅಂದ್ರೆ, ಈಗ ಆ ಕಡೆ ದಕ್ಷಿಣ ಕನ್ನಡ, ಉಡುಪಿಯಲ್ಲೆಲ್ಲ ಇವ್ರು ಬಂಡವಾಳ ಬಡ್ಡಿ ದಂಧೆ ಎಲ್ಲ ಗೊತ್ತಾಗಿದೆ ಜನಕ್ಕೆ. ಈ ಧರ್ಮಸ್ಥಳ ಸಂಘದ ವಿರುದ್ಧ ಜನ ಮಾತಾಡ್ತಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಇಷ್ಟು ದಿನ ಜನಕ್ಕೆ ಅಷ್ಟು ಗೊತ್ತಿರ್ಲಿಲ್ಲ. ಏನಂದ್ರೆ ಮಂಜುನಾಥ ಫೋಟೋ ನೋಡಿದ ತಕ್ಷಣ ಎಲ್ಲರೂ ಮುಗ್ಧ ಜನರು, ಅಮಾಯಕರು, ಅವಿದ್ಯಾವಂತರು, ಬಡ ಜನರು, ಹಳ್ಳಿ ಜನ. ಅಲ್ಲಮ್ಮ, ಈಗ ಉಡುಪಿ ಜಿಲ್ಲೆ ಅಂತ ಅಲ್ಲ, ಈಗ ಪ್ರತಿಯೊಂದು ಕರ್ನಾಟಕಕ್ಕೆ ಗೊತ್ತಾಗಿದೆಯಮ್ಮ. ಈಗ ಈಗ ಎಷ್ಟೋ ಸಂಘಗಳೆಲ್ಲ ನಾವ್ ಅಲ್ಲಿ ನಿಲ್ಸಿದ್ದಾರೆ. ಉಡುಪಿ ಜಿಲ್ಲೆ, ಈ ಕಡೆ ದಾವಣಗೆರೆ ಎಲ್ಲ ಬಂದಿದೆ. ಆದ್ರೆ ಈಗ ಇನ್ನೂ ಭಯ ಶುರುವಾಗಿದೆ ಅವರಿಗೆ, ಬಡ್ಡಿ ಮಕ್ಕಳಿಗೆ. ಯಾಕೆಂದ್ರೆ ಅವರು ನಿಯತ್ತಾಗಿ ಇದ್ದಿದ್ರೆ ಜನನ್ನ ಏನು ಕರೆಸಿ ಹೇಳೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಹೌದಾ? ಜನನ್ ಕರೆಸಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸರ್, ಅವರು ಮೀಟಿಂಗ್ ಐತೆ ಬರ್ರಿ ಅಂತ ಜನಗಳ ಸಂಘ ಸಾಲ ತಗೊಂಡಿರ್ತಾರಲ್ಲ ಹಳ್ಳಿ ಜನಗಳು, ಅವ್ರನ್ನ ಕರೆಸಿ ಏನ್ ಮಾಡ್ತಿದಾರೆ ಅಂದ್ರೆ, ಅವರು ಮೀಟಿಂಗ್ ಅಂತ ಒಂದು ನೆಪದಲ್ಲಿ ಜನನೆಲ್ಲ ಕರ್ಸ್ಕೊಂಡ್ ಕೂಡಾಕೊಂಡ್ಬಿಟ್ಟು, ಯಾರಾದ್ರೂ ಬಂದ್ ಕೇಳಿದ್ರೆ 14% ಅಂತ ಹೇಳ್ರಿ, ಆಮೇಲೆ ನಿಮ್ಗೆ ಲೋನ್ ಯಾಕೆ ಕೊಡ್ತಿರೋದು ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿ ಅಂತ ಜನಗಳು ಹೇಳ್ಕೊಡ್ತಿದ್ದಾರೆ. ಈಗ ಅವ್ರು ನಿಯತ್ತಾಗಿದ್ದಿದ್ರೆ ದಾಖಲೆ ಕೊಡ್ಬೇಕು. ಜನಕ್ಕೆ ಹೇಳ್ಕೊಟ್ಟು ಹೇಳ್ಸೋ ಅವಶ್ಯಕತೆನೇ ಇಲ್ಲ. ಯಾರಾದ್ರೂ ಬಂದ್ ಕೇಳಿದ್ರೆ ಅವ್ರು ಡೈರೆಕ್ಟ್ ದಾಖಲೆ ಕೊಡ್ಲಿ, ಜನಕ್ಕೆ ಹೇಳುವಂತ ಏನ್ ಅವಶ್ಯಕತೆ ಇದೆ? ಯಾಕೆ ಹೇಳಿಲ್ಲ ಜನಕ್ಕೆ? ಎಷ್ಟು ವರ್ಷ ಆಗಿದೆ ಧರ್ಮಸ್ಥಳ ಸಂಘ ಸ್ಟಾರ್ಟ್ ಆಗಿ, ಇಷ್ಟು ವರ್ಷ ಏನೂ ಇಲ್ದಿದ್ದು ಇವಾಗ ಯಾಕೆ ಹೇಳ್ತಿದ್ದಾರೆ ಜನಕ್ಕೆ? ಯಾಕೆ ಇಷ್ಟು ವರ್ಷ ನಾವೆಲ್ಲ ಲೋನ್ಸ್ ಕೊಡ್ತಿದೀವಿ ಅಂತ ತಿಳಿಸೋದು ಅವ್ರ ಕರ್ತವ್ಯ ಆಗಿರ್ಲಿಲ್ವಾ? ಇಷ್ಟು ವರ್ಷ ಆದ್ಮೇಲೆ ಜನಕ್ಕೆ ಹೇಳ್ಬೇಕಾ ಅವರು? ಸರ್, ಇಷ್ಟು ವರ್ಷ ಆದ್ಮೇಲೆ ಹೇಳ್ಬೇಕಾ ಬ್ಯಾಂಕ್ ಇಂದ ಕೊಡ್ತಿದೀನಿ ನಿಮಗೆ ಅಂತ? ಸಾಲ ಸಂಘ ಶುರುವಾಗಿ ಎಷ್ಟು ವರ್ಷ ಆಯ್ತು? ತುಂಬಾ ವರ್ಷ. ಇಷ್ಟು ವರ್ಷ ಜನಕ್ಕೆ ಯಾಕೆ ಹೇಳಿಲ್ಲ? ಇವಾಗ ಯಾಕೆ ಹೇಳ್ತಿದ್ದಾರೆ ಜನಕ್ಕೆ? ಮೋಸ ಅಲ್ಲಮ್ಮ ಅದು. ಹೌದು, ಮೋಸ ಇರೋಷ್ಟೊತ್ತಿಗೆ ಜನನ್ನ ಈಗ ಇಷ್ಟು ವರ್ಷ ಬಡ್ಡಿ ದಂಧೆ, ಅಲ್ಲಿ ಲೋನ್ ಬರ್ಸುವಾಗ 14% ಕೊಡ್ತೀವಿ, ಕಮ್ಮಿ ಬಡ್ಡಿ ಕೊಡ್ತೀವಿ. ಸರ್, ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ, ಈ ಬಡ್ಡಿ ಮಕ್ಕಳು, ಈ ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡೋ ಬಡ್ಡಿ ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ, ಬಡ ಜನಗಳಿಗೆ, ಮುಗ್ಧರಿಗೆ, ನಿಮಗೆ ಧರ್ಮಸ್ಥಳ ಸಂಘದಲ್ಲಿ ಮಾತ್ರ ಲೋನ್ ಸಿಗೋದು, ಬೇರೆ ಯಾರು ಲೋನ್ ಕೊಡಲ್ಲ. ನಿಮ್ಗೆ ಎಲ್ಲಿ ಸಿಗುತ್ತೆ? ಯಾರು ಕೊಡ್ತಾರೆ ಲೋನು? ಲೋನ್ ಸಿಕ್ಕರೆ ಧರ್ಮಸ್ಥಳ ಸಂಘದಲ್ಲಿ ಮಾತ್ರ ನಿಮಗೆ ಲೋನ್ ಸಿಗೋದು, ಇನ್ಯಾರು ಲೋನ್ ಸಿಗಲ್ಲ, ಎಲ್ಲೂ ಸಿಗಲ್ಲ ಅಂತ ಈ ತರ ಎದುರಿಸಿದ್ದಾರೆ. ಧರ್ಮಸ್ಥಳ ಸಂಘ ಲೋನ್ ಕೊಡಕ್ಕಿಂತ ಮುಂಚೆ ಯಾರು ಜೀವನ ಮಾಡ್ತಿದ್ವಲ್ಲ, ಜೀವನ ಯಾರು ಮಾಡ್ತಿಲ್ವಾ? ಅಲ್ಲ ಸರ್, ಬಡ ಜನಗಳನ್ನ ಮೊದ್ಲೇ ಯೂಸ್ ಮಾಡ್ಕೊಳ್ಳೋ ರೀತಿ ನೋಡಿ ಯಾವ ತರ ಬಿಂಬಿಸ್ತಾರೆ ಜನಗಳಿಗೆ. ಆ ಲೋನ್ ಕೊಡಕ್ಕಿಂತ ಮುಂಚೆ ಜನಗಳು ತುಂಬಾ ಒಳ್ಳೆ ಜೀವನ ನಡೆಸ್ತಾ ಇದ್ರು, ಚೆನ್ನಾಗೇ ಇತ್ತು. ಇತ್ತು ಏನಂದ್ರೆ, ಅನಿವಾರ್ಯತೆ ಅಂದ್ರೆ ಸ್ವಲ್ಪ ಎಜುಕೇಟೆಡ್ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ. ಈಗ ಎಜುಕೇಟೆಡ್ ಎಷ್ಟೋ ತಂದೆ ತಾಯಿ ನನ್ನ ಮಕ್ಳ ಫೀಸ್ಗೋಸ್ಕರ ಅಂತ ಅನಿವಾರ್ಯತೆ ಅನ್ಕೊಂಡ್ ಮಾಡ್ತಾರೆ. ಹಲೋ, ಹೇಳಿ ಅಮ್ಮ. ಅದೇ ಮಕ್ಳನ್ನೇ ಓದ್ಬೇಕು ಬಿಡು, ಹೆಂಗೋ ಅಲ್ಲಿ ಸಾಲ ಸಿಗುತ್ತೆ, ಕಮ್ಮಿ ಬಡ್ಡಿ ಅಂತ ಬೇರೆ ಹೇಳ್ತಾರಲ್ಲ ಇವರು. 40% ಬಡ್ಡಿ ಕೊಟ್ರು ಕೂಡ 14% ಅಂತಾನೆ ಜನಕ್ಕೆ ಹೇಳೋದು. ಇವರು ನಾವು 40% ಕೊಡ್ತೀವಿ ಅಂತ ಹೇಳ್ತಾರ ಯಾರಾದ್ರೂ? ಇಲ್ಲ, ಅದು ನೋಡಿ ಜನಗಳಿಗೂ ನೋಡಿ, ಇಷ್ಟೆಲ್ಲ ಜನಗಳಿಗೂ ಗೊತ್ತಾದ್ರೂ ಕೂಡ ಜನಗಳು ಇನ್ನು ಕೆಲವೊಂದೊಂದು ನಂಬ್ತಾ ಇಲ್ಲ. ಆದ್ರೆ ಅಣ್ಣಪ್ಪ ಮಂಜುನಾಥ ಸ್ವಾಮಿನೇ ಒಂದು ಟೈಮಲ್ಲಿ ಅವ್ರಿಗೆ ನಂಬುವಂತ ಪರಿಸ್ಥಿತಿ ಜನಗಳು ಮನಸ್ಸಿಗೆ ಜನನ ಆ ತರ ಇದು ಮಾಡಿದ್ದಾರೆ ಸರ್. ನೋಡಿ ಇನ್ನೂ ಜಾಸ್ತಿ ಆಗಿದೆ. ಈಗ ಯಾವಾಗ ಸೌಜನ್ಯ ಕೇಸಿಂದ ಇವರು ಬಂಡವಾಳ ಎಲ್ಲ ಬಯಲಾಯ್ತೋ, ಮತ್ತೆ ಈ ಬಡ್ಡಿ ದಂಧೆ ಎಲ್ಲ ಬಯಲಾಗ್ತಾ ಬರ್ತಿದ್ಯೋ, ಇವಾಗ ಇನ್ನೂ ಜಾಸ್ತಿ ಶುರು ಮಾಡ್ಕೊಂಡಿದ್ದಾರೆ ಜನಗಳನ್ನ ಬಲ್ಲೆಗೆ ಹಾಕೊಳಕ್ಕೆ. ಮುಗ್ಧ ಜನಗಳನ್ನ ಇನ್ನೂ ಬಳಸ್ಕೊತಿದ್ದಾರೆ ಜನಗಳಿಗೆ ಹೇಳ್ಕೊಟ್ಟು. ಹೌದು, ನಿಜ. ಯಾರು ಬಂದು ಕೇಳಿದ್ರೆ 14% ಅಂತ ಹೇಳ್ರಿ, ಮತ್ತೆ ನಿಮ್ ಲೋನ್ ಕೊಡ್ತಿರೋದು ಯಾರಂದ್ರೆ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ರಿ ಅಂತ ಈ ಬಡ್ಡಿ ಮಕ್ಕಳು ಹೇಳೋ ಅವಶ್ಯಕತೆ ಏನಿದೆ? ದಾಖಲೆ ಕೊಡ್ಲಿ, ಅವ್ರು ಹೇಳೋದೇ ಬೇಡ. ಹೌದು, ನಿಜ. ದಾಖಲೆ ಕೊಡ್ಲಿ, ಎಷ್ಟು ಪರ್ಸೆಂಟ್ ಯಾವ ಬ್ಯಾಂಕು ಅಂತ ಪ್ರೂಫ್ ಕೊಡ್ಬೇಕು ಅವರು. ಮುಗ್ಧ ಜನಗಳಿಗೆ, ಅಮಾಯಕರಿಗೆ ತಲೆ ತುಂಬೋದಲ್ಲ.
ಇದು ಅವ್ರಿಗೇನ್ ಗೊತ್ತಾ? ಈಗ ಅದೇ ಜನಗಳಿಗೆ 14% ಅಂತ ಬಾಯಿಂದ ಹೇಳಿಸ್ಬೋದು, ಅದೇ ಹೇಳಿರೋ ಜನಕ್ಕೇನೆ ಲೆಕ್ಕ ಗೊತ್ತಿಲ್ಲ. ಅಲ್ಲಿ ನನ್ ಬಡ್ಡಿ ಎಷ್ಟು ಹೋಗ್ತಿದೆ, ಅಲ್ಲಿ ಎಷ್ಟು ಕಟ್ತಾ ಇದೀನಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ನೋಡಿ ಅಮ್ಮಾರೆ, ದುಡ್ಡು ಲೆಕ್ಕನೇ ಗೊತ್ತಿದ್ದರು ಅವಿದ್ಯಾವಂತ ಜನಗಳ ಹತ್ರ ಬಾಯಿಂದ ಹೇಳ್ಸಕ್ ಪ್ರಯತ್ನ ಮಾಡ್ತಾರಂದ್ರೆ ಈ ಬಡ್ಡಿ ಬೇವರ್ಸಿಗಳು ಎಷ್ಟು ಅಲ್ಕಟ್ಟ ಜನಗಳು ಎಷ್ಟು ಅನ್ಯಾಯ ಮಾಡ್ತಿದಾರೆ ಜನಗಳಿಗೆ. ನೋಡಿ ಅಮ್ಮವ್ರೆ, ದುಡ್ಡು ಕೊಡ್ತಿರೋದು ಬಡ್ಡಿ ತಿಂದಿದ್ದು ಆಯ್ತು, ಇವಾಗ ಅದೇ ಜನಗಳಿಂದ ಇವ್ರು ಬಚಾವ್ ಆಗೋಕೆ ನೋಡ್ತಿದ್ದಾರೆ. ನೋಡಿ ಅಮ್ಮವ್ರೆ, ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನಮ್ಮ ದೇವರು, ನಾವು ಒಪ್ಕೊಳ್ಳೋಣ. ಆದ್ರೆ ಅಲ್ಲಿನ ದುಡ್ಡು ಕೊಡ್ತಾರಲ್ಲ, ಅದು ದುಡ್ಡು ನಮ್ದೇ ಅಮ್ಮ. ನಾವು ಹಾಕಿ ಆ ಡಬ್ಬಿಗೆ ಕಾಣಿಕೆ ಹಾಕಿದ್ಮೇಲೆ ನಮಗೆ ಆ ದುಡ್ಡು ಕೊಡಕ್ಕೆ ಇದು ಮಾಡಿದ್ರು. ಸರ್ ಇನ್ನೊಂದು ಹೇಳ್ಬೇಕಂದ್ರೆ, ಇವನು ಯಾವನವನು ಕಚ್ಚೆವನು ಅವನೇನಂತ ಸೌಜನ್ಯ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಹೋರಾಟಗಾರರಿಗೆ ಆ ಕಚ್ಚೆವನ್ ಏನಂತ ಬೋಳಿದ, ಇದೇ ಧರ್ಮ ಹಿಂದೂ ಕ್ಷೇತ್ರದ ಮೇಲೆ ಅವಮಾನ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಬೋಗಳಿದ ತಾನೆ ಅವನು. ಹೌದಮ್ಮ, ಬೋಳಿ ಮಗ ಬೋಗಳಿದ ತಾನೆ ಅವನು. ಹೌದೌದು, ಹಿಂದೂ ಕ್ಷೇತ್ರ ಅಂತ ಅವನ್ ಬಾಯಿಂದ ಬಂತು. ಅದೇ ಕಚ್ಚವನು ಕೋರ್ಟ್ ಅಲ್ಲಿ ಏನಂತ ಬೋಗಳಿತಾನ, ಲಾಯರ್ ಇಟ್ಟಿದಾನವನು, ಅದು ಹಿಂದೂ ಕ್ಷೇತ್ರ ಧರ್ಮ ದೇವಾಲಯನೇ ಅಲ್ಲ, ಅಲ್ಲಿ ಹಿಂದೂಗಳಿಗೆ ಯಾವ ಪೂಜೆ ಮಾಡೋದು ಯಾವ ಹಕ್ಕುನೇ ಇಲ್ಲ ಅಂತ ಮತ್ತೆ ಅಲ್ಲಿ ಬೋಗಳ್ತಾನೆ. ಇಲ್ಲಿ ಯಾತರ ಜನನ ಬಳಸ್ಕೊಂಡ ಇವನು? ಅಲ್ಲ, ಹಿಂದೂ ಕ್ಷೇತ್ರದ ಮೇಲೆ ಹಿಂದೂ ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾರಂತ ಇಲ್ಲಿ ನಮ್ಮ ಹಿಂದೂಗಳನ್ನೇ ಬಳಸ್ಕೊಂಡ. ಇಲ್ಲಿ ಜನ ಎಲ್ಲ ಇವನ್ ಪರ ಮಾತಾಡ್ಬೇಕು ಆ ತರ ಇಲ್ಲಿ ಹೋಗ್ಲಿದ ಇವನು. ಅಲ್ಲಿ ಕೋರ್ಟ್ ಅಲ್ಲಿ ಏನಂತ ನೋಟಿಸ್ ಬಂದಿದೆ ಮಾಡಿದರೆ, ಅದು ಹಿಂದೂಗಳು ಧಾರ್ಮಿಕ ಕೇಂದ್ರನೇ ಅಲ್ಲ, ಅಲ್ಲಿ ಹಿಂದೂಗಳಿಗೆ ಯಾವ ಹಕ್ಕು ಇಲ್ಲ ಅಂತ ಅಲ್ಲಿ ಮಾಡ್ತಿದ್ದಾನೆ. ಇವಂದಿ ಮತ್ತೆ ಇವಾಗ ಹಿಂದೂಗಳು ಏನ್ ತಗೊಂಡ್ ಹೊಡಿಬೇಕು ಇವನ್ನ? ಇಲ್ಲಿ ಈ ತರ ಇಲ್ಲೊಂದ್ ಮಾತು, ಕೋರ್ಟ್ ಅಲ್ಲಿ ಒಂದ್ ಮಾತು ಇವಂದು, ಮತ್ತೆ ಇದು ಹಿಂದೂಗಳು ಇವಾಗ ಏನ್ ತಗೊಂಡ್ ಹೊಡಿಬೇಕು ಇವನನ್ನ? ಇವ್ನ ಸುಮ್ಮನೆ ಬಿಡ್ಬೇಕ? ಮತ್ತೆ ಟೈಮ್ ಇದೆಯಮ್ಮ, ಅದು ನೋಡಿ ಅಮ್ಮ ಅವ್ರೆ, ಅಂತ್ಯ ಅಂತ ಒಂದು ಟೈಮ್ ಇರುತ್ತೆ. ಅಷ್ಟೇ ಇಷ್ಟು ಗೊತ್ತಾಗಲ್ಲ ಜನಗಳಿಗೆ, ಇದೇ ಸಾಕು ಸರ್, ಇಷ್ಟು ಗೊತ್ತಾಗಲ್ಲ. ಇವ್ನು ನಿಯತ್ತಾಗಿದ್ದವನಾಗಿದ್ರೆ ಅಲ್ಲೊಂದು ಇಲ್ಲೊಂದು ಜನಗಳಿಗೆ ನಂಬಿಸೋದೊಂದು, ಅಲ್ಲಿ ಕೋರ್ಟ್ ಅಲ್ಲಿ ಮಾಡೋದೊಂದು, ಅವನು ಜನಗಳಿಗೆ ಇಷ್ಟೊಂದು ಸತ್ಯ ಗೊತ್ತಾಗಬೇಕಲ್ಲ ಸರ್. ಇವಂದು ನಡವಳಿಕೆ, ಇವನು ಒಳ್ಳೆನೋ ಕೆಟ್ಟವನೋ, ಇಲ್ಲೊಂದು ಅಲ್ಲೊಂದು ಹೇಳಿದಾನಂತ ನೋಡಿ. ಮಹೇಶ್ ಅಣ್ಣವರು ಬೈಲಿ ಬಂತು, ಇನ್ನ ಇಂಥವು ಎಷ್ಟು ಇದಾವ ನಾವು ಯಾರಿಗ್ ಗೊತ್ತು? ಮಹೇಶ್ ಅಣ್ಣವರು ಸುಮ್ನೆ ಅವರು ಹೇಳ್ತಾರೆ ದುಡ್ಡು ತಗೊಂಡಿದ್ದಾರೆ, ಅವ್ರು ಮಹೇಶ್ ಅಣ್ಣವರು ದುಡ್ಡು ತಗೊಂಡಿದ್ದಾರೆ ಅಂತಂದು. ದುಡ್ಡು ತಗೊಂಡು ಅವ್ರು ಏನಾದ್ರು ಇಷ್ಟು ಅನ್ಯಾಯ ವಿರುದ್ಧ ಹೋರಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಯಾವಾಗ ಅವ್ರು ಸುಮ್ನೆ ಆಗ್ತಿದ್ರು. ಅವ್ರು ದುಡ್ಡು ಏನಾದ್ರು ತಗೊಂಡಿದ್ರೆ ಹೌದು, ಅವರು ದುಡ್ಡೇ ಮುಟ್ಟಿಲ್ಲ ಪಾಪ, ಸುಮ್ನೆ ಅಂತ ಬಿಡಿ ಸರ್. ಇಲ್ಲೇ ಇದೆಲ್ಲ ನ್ಯಾಯ ಕೇಳಕ್ಕೆ, ಅವನ್ನ ಕೊಳ್ಪಟ್ಟೆ ಇಟ್ಕೊಂಡು ಕೇಳೋದಕ್ಕೆ. ನೀನ್ ಇಲ್ಲೇನಂತ ಬೋಗಳಿದ್ಯಾ, ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಅಪಮಾನ ಮಾಡ್ತೀರಂತ ಬೋಗಳಿದ್ದು ನೀನೆ, ಕೋರ್ಟ್ ಅಲ್ಲಿ ಏನಂತ ಬೋಗಳಿದ್ಯಾ, ನೋಟಿಸ್ ಮಾಡಿದ್ಯಾ ಅಂತ ಕೇಳಕ್ ಇಲ್ಲೇ ಐತಲ್ಲ ಸರ್ ಉತ್ತರ. ಹೌದ್ರಿ, ಹೌದು, ಇಲ್ಲೇ ಐತಲ್ಲ ಕೇಳಕ್, ಅವನನ್ನ ಕೊಳ್ಪಟ್ಟೆ ಇಟ್ಕೊಂಡು ಕೇಳ್ಬೇಕಲ್ಲ ಜನ ಹಿಂದೂಗಳು. ನಿಜಮ್ಮ, ನಿಜ ನಿಜ ಅಮ್ಮ, ಅದನ್ನ ನಾನು ಕೇಳ್ತಿದ್ದೀನಿ. ನಿಜ ನಿಜ ಅಮ್ಮ. ಇದು ಸಾಮಾನ್ಯ ಒಬ್ಬ ಸಾಮಾನ್ಯ ಮಾನವೀಯತೆ ಇರೋ ಮನುಷ್ಯ ಕೂಡ ತಪ್ಪು ಮಾಡಿದವ್ರು ಯಾರೇ ಆಗಿಲ್ಲ ಶಿಕ್ಷೆ ಆಗ್ಲಿ ಅಂತ ಹೇಳ್ಬೇಕು. ಅಂತದ್ರಲ್ಲಿ ಅವನೊಬ್ಬ ಒಂದ್ ಹೆಸರು ಇಟ್ಕೊಂಡಿದ್ದಾನೆ, ಒಂದ್ ಸ್ಥಾನದಲ್ಲಿದ್ದಾನೆ, ಅಷ್ಟು ಪ್ರಭಾವಿ ವ್ಯಕ್ತಿ ಅವನು. ಅವನ ಯೋಗ್ಯತೆಗೆ ಒಂದು ಪದ ನುಡಿಯಕ್ ಯೋಗ್ಯತೆ ಇಲ್ಲ ಅವನಿಗೆ, ಹೋಗಿ ಸ್ಟೇ ತಗೊಂಡ್ಬರ್ತಾನ ಅವನು. ನಿಜ, ಅದು ನೀವ್ ಹೇಳಿರಲ್ಲ, ಯೋಗ್ಯತೆ ಅಲ್ಲೇ ಗೊತ್ತಾಗುತ್ತೆ ಸರ್. ಹಣೆ ಬರ ನೀವ್ ಹೇಳಿರಲ್ಲ, ನಡೆದಾಡುವ ದೇವರಂತೆ, ಮಾತನಾಡುವ ಮಂಜುನಾಥ ಅಂತೆ ಅವನು. ಅವನು ನನ್ನ ಚಪ್ಪಲಿಗೂ ಯೋಗ್ಯತೆ ಇಲ್ಲ ಅವನು. ಅಲ್ಲಮ್ಮ, ನೀವ್ ಹೇಳಿರಲ್ಲ, ಚಾಮುಂಡಿ ಅಂದ್ರೆ ಸೌಜನ್ಯ, ಸೌಜನ್ಯ ಅಂದ್ರೆ ಚಾಮುಂಡಿ. ಹೌದು, ಅದೇ ಆ ಚಾಮುಂಡಿ ಮತ್ತೆ ಸೌಜನ್ಯ, ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಚಾಮುಂಡಿ ಸೌಜನ್ಯನೇ ಎಲ್ಲೇ ಹೋದ್ರು ಕಾಪಾಡ್ಕೊಂಡ್ ಬರ್ತಾಳಮ್ಮ ಅವಳು. ಹೌದು ಸರ್, ಹೌದು. ಚಾಮುಂಡೇಶ್ವರಿ ಅಂದ್ರೇನೆ ಸೌಜನ್ಯನೇ. ಈಗ ಹೌದು ನೋಡಿ, ಅಷ್ಟು ಅತ್ಯಾಚಾರ ಎಲ್ಲ ಅನ್ನೋ ಹೆಸರಿಂದ ಈ ಸೌಜನ್ಯನಿಂದನೇ ರೂಪ ತಾಳಿ ಬಂದಿದ್ದಾರೆ. ಆಮೇಲೆ ಅತ್ಯಾಚಾರ, ಕೊಲೆಗಳು ಎಲ್ಲ ಆಗಿದೆಯಲ್ಲ ಎಲ್ಲಾನು. ಹೌದು ಸರ್, ಅಲ್ಲ ಸರ್, ಒಂದ ಎರಡ ಅಲ್ಲಿ ನೂರಾರು ಸಾವಿರಾರು ಹಿಂದೂ ಕೊಲೆಗಳು, ಅತ್ಯಾಚಾರಗಳು, ಇವನು ಭೂಕಬಳಿಕೆ, ಮತ್ತೆ ಈ ಬಡ್ಡಿ ದಂಧೆ, ಅವನು ಒಂದ ಎರಡ ಸರ್ ಕರ್ಮ ಅವ್ನು ಮಾಡಿರೋದು. ಏನ್ ಸರ್, ಅಲ್ಲ ಗೋಳಿ ಮಗ ಬಡ್ಡಿ ತಿಂದು ಬೇಕಾದ್ರೆ ಸಾಯಿ, ಅವನು ಗೋಳಿ ಮಗ ಬಡ್ಡಿ ಬೇಕಾದ್ರೆ ತಿಂದು ಹಾಳಾಗ್ ಹೋಗ್ತಿದ್ದ. ಜೀವಗಳು ಬರ್ತಾವ ಸರ್ ಅಲ್ಲಿ, ಕೊಲೆ ಆಗಿರೋ ಜೀವಗಳು ಯಾರು ಕೊಡ್ತಾರ ಸರ್ ಅಲ್ಲಿ? ಅಲ್ಲ, ದುಡ್ಡು ತಿಂದ್ರೆ ಹಾಳಾಗ್ ಹೋಗ್ಲಿ ಬೇಕಾದ್ರೆ, ಬಡ್ಡಿ ಹಾಳಾಗ್ ಹೋಗ್ಲಿ ಅನ್ಬೋದು ಬೇಕಾದ್ರೆ, ಜೀವಗಳು ಬರ್ತವೆ ಸರ್ ಅಲ್ಲಿ. ಅಷ್ಟು ನರಕ